ವೀಕ್ಷಕರಿಗೆ ಪ್ರೀತಿಯ ಸ್ವಾಗತ. ಪ್ರಮುಖ ಸುದ್ದಿಗಳ ಸುದ್ದಿಸಾರವನ್ನು ನೋಡೋಣ. ನಾನು ನಿಶ್ಚಿತ. ವಿಜಯನಗರದ ಕೂಡ್ಲಿಗಿಯ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಹಾಗೆ ದಲ್ಲಾಳಿ ಅಂಗಡಿಗಳಲ್ಲಿ ರೈತರನ್ನ ನಿರಂತರವಾಗಿ ವ್ಯವಸ್ಥಿತವಾಗಿ ಶೋಷಣೆಯನ್ನ ಮಾಡಲಾಗ್ತಾ ಇದೆ. ಇಲಿ ಮತ್ತೆ ಹೆಗ್ಗಣಗಳಂತೆ ವ್ಯವಹಾರದ ಸಂದರ್ಭದಲ್ಲಿ ವಂಚಿಸಿ ರೈತರು ಬೆಳೆದಂತಹ ದವಸ ಧಾನ್ಯಗಳನ್ನ ಸ್ವಹ ಮಾಡ್ತಾ ಇದ್ದಾರೆ. ಇನ್ನು ದಲ್ಲಾಳಿಗಳ ಮಧ್ಯವರ್ತಿಗಳ ಹಾವಳಿಗೆ ಕಡಿವಾಣ ಹಾಕಬೇಕು ಅಂತ ಹೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಜನಸೇನೆಗೆ ಸಂಬಂಧಪಟ್ಟಂತಹ ಇಲಾಖೆಗೆ ಆಗ್ರಹಿಸಿದೆ. ಮಧ್ಯವರ್ತಿಗಳು ದಲ್ಲಾಳಿಗಳು ಕೇವಲ ಲಾಭೆಯನ್ನ ನಡೆಸ್ತಾ ಇದ್ದಾರೆ. ರೈತರು ಬೆಳೆದಂತಹ ಬೆಳೆಗಳಿಗೆ ಸೂಕ್ತ ಬೆಲೆ ನೀಡ್ತಾ ಇಲ್ಲ. ವ್ಯವಹಾರದ ಸಂದರ್ಭದಲ್ಲಿ ಅನುಸರಿಸಬೇಕಾಗಿರುವಂತಹ ನಿಯಮಗಳನ್ನ ಎಲ್ಲಿಯೂ ಪಾಲನೆ ಮಾಡ್ತಾ ಇಲ್ಲ. ಮಾರುಕಟ್ಟೆ ಹಾಗೆ ಖರೀದಿ ಮಳಿಗೆಗಳಲ್ಲಿ ದಲ್ಲಾಳಿಗಳು ಮಧ್ಯವರ್ತಿಗಳು ರೈತರನ್ನ ನಿರಂತರವಾಗಿ ವಂಚನೆಯನ್ನ ಮಾಡ್ತಾ ಇದ್ದು ನಿಯಮಗಳನ್ನ ಗಾಳಿಗೆ ತೂರಲಾಗ್ತಾ ಇದೆ. ಇವರು ಇಲಿ ಹೆಗ್ಗಣಗಳ ರೀತಿಯಲ್ಲಿ ರೈತರನ್ನ ವ್ಯವಸ್ಥಿತವಾಗಿ ಮೋಸಕ್ಕೀಡು ಮಾಡ್ತಾ ಇದ್ದಾರೆ ಅಂತ ಹೇಳಿ ಜನಸೇನೆ ಆರೋಪವನ್ನ ಮಾಡಿದೆ. ಇನ್ನು ಈ ಸಂದರ್ಭದಲ್ಲಿ ತಾಲೂಕು ಯುವ ಘಟಕದ ಅಧ್ಯಕ್ಷ ಜೆ ಜಗದೀಶ್, ಎಂ ಮಂಜುನಾಥ್, ಗೋವಿಂದ್ ಚಕ್ರಪಾಣಿ, ಸಿರಿಭೆ ಮಂಜುನಾಥ್, ಗೋವಿಂದನಗಿರಿ, ಇನ್ನು ಮಹಾಲಿಂಗ ಸೇರಿದಂತೆ ಇತರರಿದ್ರು. ಕಾಂಗ್ರೆಸ್ ಶಾಸಕರಿಗೆ 50 ಕೋಟಿ ಆಫರ್ ಹಿನ್ನೆಲೆಯಲ್ಲಿ ಶಾಸಕ ಶಿವಗಂಗಾ ಬಸವರಾಜ್ ದಾವಣಗೆರೆಯಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನನಗೆ ಯಾವುದೇ ಆಫರ್ ಬಂದಿಲ್ಲ, ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಅಂತ ಅಂದ್ರೆ ಅದು ಸತ್ಯ ಇರುತ್ತೆ. ರವಿಗಾಣಿಗ ಅವರು ಹೇಳಿದ್ದಾರೆ ಅಂತ ಹೇಳಿ ತಿಳಿಸಿದ್ದಾರೆ. ನಾನು ಯಾವುದೇ ಕಾರಣಕ್ಕೂ ಬಿಜೆಪಿಗೆ ಹೋಗೋದಿಲ್ಲ, ಪಕ್ಷ ನನಗೆ ಟಿಕೆಟ್ ಅನ್ನ ಕೊಟ್ಟಿದೆ, ನಾನು ಪಕ್ಷದಲ್ಲಿದ್ರು ಕಾಂಗ್ರೆಸ್ ಇಲ್ಲ ಅಂತ ಅಂದ್ರೂ ಕೂಡ ಕಾಂಗ್ರೆಸ್ ಜಿಲ್ಲೆಯಲ್ಲಿ ಬಹಳ ಜನ ಅಧಿಕಾರಿಗಳು ಜಿಡ್ಡನ್ನ ಹಿಡಿದಿದ್ದಾರೆ ಅಂತ ಹೇಳಿದ್ರು. ಅಧಿಕಾರಿಗಳು ಜಿಲ್ಲೆಗೆ ಬರುವವರು ನಮ್ಮನ್ನ ಕಾಣೋದೇ ಇಲ್ಲ, ನಮ್ಮ ಜಿಲ್ಲೆಯಲ್ಲಿ OM ಇದ್ದಾರೆ ಅಂತ ಅಧಿಕಾರಿಗಳಿಗೆ ಗೊತ್ತಿಲ್ಲ. ಗೊಡ್ಡು ಬಿದ್ದ ಅಧಿಕಾರಿಗಳನ್ನ ಕೆಲಸ ಮಾಡು ಅಂದ್ರ ಹೇಗ್ ಮಾಡ್ತಾರೆ ಅಂತ ಹೇಳಿ ಕಿಡಿಕಾರಿದ್ರು. ನನಗೆ ಅದು ಆ ರೀತಿ ಯಾವುದೋ ಆಫರ್ಗಳು ಬಂದಿಲ್ಲ. ಆದರೆ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾರೆ ಅಂದರೆ ಅದು ಸತ್ಯ ಇರ್ತದೆ. ಯಾಕಂದರೆ ಮುಖ್ಯಮಂತ್ರಿಗಳು ಹಂಗೆಲ್ಲ ಹೇಳೋಕ್ಕಾಗಲ್ಲ. ಜೊತೆಗೆ ಇವತ್ತು ಬೆಳಿಗ್ಗೆ ನಿನ್ನೆ ನಮ್ಮ ಸ್ನೇಹಿತರು ಸಹೋದರ ಸಮಾನದ ರವಿ ಗಣೇಗರ್ ಅವರು ಹೇಳಿದ್ದಾರೆ. ಅವ್ರು ಹೇಳಿದರೆ ಸತ್ಯ ಇರ್ತದೆ, ಬಟ್ ನಮಗೆ ಯಾವುದೇ ರೀತಿ ಆಫರ್ ಬಂದಿಲ್ಲ. ಯಾವುದೋ ಕಾರಣಕ್ಕೂ ಹೋಗಲ್ಲ. ನಮಗೆ ಕಾಂಗ್ರೆಸ್ ಪಕ್ಷ ಟಿಕೆಟ್ ಕೊಟ್ಟಿದೆ, ಸಾಮಾನ್ಯ ಕಾರ್ಯಕರ್ತನ ಗುರುತಿಸಿ ಟಿಕೆಟ್ ಕೊಟ್ಟಿದೆ. ನಾವು ಪಕ್ಕ ಕಾಂಗ್ರೆಸ್ಸು, ಚುನಾವಣೆಯಲ್ಲಿದ್ದರೂ ಕಾಂಗ್ರೆಸ್ಸು, ಚುನಾವಣೆ ಬಿಟ್ಟರು ಕಾಂಗ್ರೆಸ್ಸು, ಕಾಂಗ್ರೆಸ್ ಪಕ್ಷದ ಶಿಸ್ತಿನ ಸಿಪಾಯಿ. ಈಗ ಸಾಕಷ್ಟು ಅಧಿಕಾರಿಗಳು ಕೆಲಸ ಮಾಡಿದ್ರಿಂದ DC ಮೀಟಿಂಗ್ ಎಲ್ಲ ಅಧಿಕಾರಿಗಳು ಮಾತು ಕೇಳ್ತಾರೆ, ಆದರೆ ಜಡ್ಡು ಹಿಡಿದ್ಬಿಟ್ಟಿದ್ದಾರೆ. ಭಾಳಷ್ಟು ಜನ ಏನಾಗ್ತಿದೆ, ಜಿಲ್ಲಾ ಮಟ್ಟಕ್ಕೆ ಅಧಿಕಾರಿಗಳು ಬರೋರು ನಮ್ಮನ್ನು ಯಾರನ್ನೂ ಕನ್ಸಲ್ಟೇ ಮಾಡಲ್ಲ. ಅವರು ಯಾವ ಅದರ್ಸ್ MLAಗೆ ನಮ್ಮ ಜಿಲ್ಲಾ ವ್ಯಾಪ್ತಿ ಬರುತ್ತೆ ಅನ್ನೋದು ನೋಡೋದಿಲ್ಲ. ಜಿಲ್ಲಾ ವ್ಯಾಪ್ತಿಯಲ್ಲಿ ಅದರ್ಸ್ MLA ಲೆಟ್ರ್ ತಗೊಂಡು ಬರಬೇಕು ಅನ್ನೋದು ಅವರಿಗೆ ಇಲ್ಲ. ಇಲ್ಲಿ ಬರ್ತಾರೆ, ಯಾರ್ಯಾರನ್ನೋ ಇಟ್ಕೊತಾರೆ, ಹೋಗ್ತಾರೆ, ಆರ್ಡ್ರ್ ಮಾಡಿಸ್ಕೊಂಬರ್ತಾರೆ. ಅವರ ಅನುಭವಗಳು ಕೆಲಸಗಳಾಗಿರೋದ್ರ ಬಗ್ಗೆ ಚರ್ಚೆ ಮಾಡಿ ಚೆಕ್ ಮಾಡಿ ನಾವು ಅವ್ರನ್ನ ತಗೊಂಡ್ರೆ ಕೆಲಸ ಮಾಡ್ತಾರೆ. ಅವ್ರು ಗೊಡ್ಡು ಬಿದ್ದಿರೋ ತಂದು ಕೆಲಸ ಮಾಡೋದ್ರೆ ಏನು ಮಾಡ್ತಾರೆ? ನಮ್ಮದೇ ತಪ್ಪು ಅಂತ ನಾನು ಹೇಳೋದು. ನಾವು ಲೆಟ್ರ್ ಕೊಡ್ತೀವಲ್ಲ, ನಮ್ಮದೇ ಮೇಜರ್ ತಪ್ಪು. ನಾವು ಲೆಟ್ರ್ ಕೊಟ್ಟು ಕರ್ಕೊಂಬಂದು ನಾವು ಅವ್ರನ್ನ ಆರೋಪ ಮಾಡಿದ್ರೆ ನಮಗೆ ಬುದ್ಧಿ ಇಲ್ಲ ಅನ್ನಂಗೆ ಆಗ್ತದೆ. ಫಸ್ಟ್ ನಾವು ಲೆಟ್ರ್ ಕೊಡೋಕ್ಕಿಂತ ಮುಂಚೆ ನಾವುಗಳು ಯೋಚನೆ ಮಾಡ್ಬೇಕು, ಇವನು ಅಧಿಕಾರಿ ಕೆಲಸ ಮಾಡ್ತಾನೋ ಏನು ಅಂತ. ಯಾರೋ ಹೇಳಿದ್ರು, ಯಾರೋ ಏನೋ ಮಾಡಿದ್ರು ಅಂತೇಳಿ ಅವ್ರು ಬಂದವರಿಗೆಲ್ಲ ಲೆಟ್ರ್ ಕೊಟ್ಟರೆ ಹಿಂಗೆ ಆಗೋದು. ಅವ್ರದ್ದು ವಾಮ ಮಾರ್ಗದಲ್ಲಿ ಅಧಿಕಾರ ಹಿಡಿಯೋದು. ಅವ್ರೇನಂದ್ರೆ ನಿಮಗೆ ಒಂದು ಸ್ಟೋರಿ ಇದೆ, ತೋಳ ಆಮೇಲೆ ಇದ್ರದ್ದು ಓತ, ಆ ಸ್ಟೋರಿ ಅವ್ರದ್ದು. ಅದು ಬೀಳಲ್ಲ, ಇದು ತಿನ್ನಲ್ಲ ಅನ್ನಂಗೆ ಆಯಿತು. ಸುಭದ್ರವಾಗಿರುತ್ತೆ. 5 ವರ್ಷ ಅಲ್ಲ, ನಮ್ಮ ಮುಖ್ಯಮಂತ್ರಿಗಳು ಅಧಿಕಾರ ಮಾಡ್ತಾರೆ. ಜೊತೆಗೆ ನಮ್ಮ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಸಾಹೇಬ್ರು ನಿಮ್ಗೆ ಹೇಳ್ತಾ ಬರ್ತೀರಿ, ನೀವು ಅಬ್ಸರ್ವ್ ಮಾಡಿಲ್ಲ. ಈ 5 ವರ್ಷಕ್ಕೆ ನಾವಲ್ಲ, ಇನ್ನೂ 10 ವರ್ಷ ನಾವೇ ಇರ್ತೀವಿ ಅಂತ. ಅದು ಸತ್ಯ. ಈ 5 ವರ್ಷ ಮುಂದಿನ 5 ವರ್ಷನೂ ಸೇರಿ 10 ವರ್ಷ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇರ್ತದೆ. ಸಾಕಷ್ಟು ಕೇಳಬರ್ತೈತಿ, ಶಾಸಕರ ಕೊರತೆಗೆ ಸಾಕಷ್ಟು BJP ಟ್ರೈ ಮಾಡ್ತಾರೆ, ಸರ್ಕಾರ ಬಿಡಿಸೋಕೆ ಟ್ರೈ ಮಾಡ್ತಾರೆ.
ಬ್ರೆಜಿಲ್ನಲ್ಲಿ ನಡೆದ G20 ಶೃಂಗಸಭೆಯ ಕುರಿತಾಗಿ ಪ್ರಧಾನಿ ನರೇಂದ್ರ ಮೋದಿಯವರು ಮಾಹಿತಿಯನ್ನು ಕೂಡ ನೀಡಿರುವಂತಹದ್ದು. ಇನ್ನು ಪ್ರಧಾನಿ ನರೇಂದ್ರ ಮೋದಿ ಈ ಶೃಂಗಸಭೆಯಲ್ಲಿ ಭಾಗವಹಿಸಿದ್ರು. ಅಲ್ಲಿ ಇಟಲಿ ಪ್ರಧಾನಿ ಮೆಲೋನಿಯಾ ಅವರನ್ನ ಭೇಟಿಯಾಗಿದ್ದು ಬ್ರೆಜಿಲ್, ಸಿಂಗಾಪುರ, ಬ್ರಿಟನ್, ಇಟಲಿ, ಫ್ರಾನ್ಸ್, ಇಂಡೋನೇಷ್ಯಾ ಸೇರಿದಂತೆ ಹಲವು ಜಾಗತಿಕ ನಾಯಕರ ಜೊತೆಗೆ ಮಾತುಕತೆಯನ್ನು ನಡೆಸಿದ್ರು. ರಿಯೋ ಡಿ ಜನೈರೊದಲ್ಲಿರುವಂತಹ ಮ್ಯೂಸಿಯಂ ಆಫ್ ಮಾಡರ್ನ್ ಆರ್ಟ್ನಲ್ಲಿ 2 ದಿನಗಳ ಕಾಲ ಶೃಂಗಸಭೆಯಲ್ಲಿ ಯುಎಸ್ ಅಧ್ಯಕ್ಷ ಜೋ ಬೈಡನ್, ಪಿಎಂ ಮೋದಿ, ಇನ್ನು ಚೀನಾ ಅಧ್ಯಕ್ಷ ಶಿ ಜಿನ್ಪಿಂಗ್ ಮತ್ತು ಬ್ರಿಟಿಷ್ ಪ್ರಧಾನಿ ಕೀರ್ ಸ್ಟಾರ್ಮರ್ ಸೇರಿದಂತೆ ಇತರ ನಾಯಕರು ಭಾಗವಹಿಸಿದ್ರು. ಇಟಲಿಯ ಪ್ರಧಾನಿ ಜಾರ್ಜಿಯಾ ಮೆಲೋನಿ ಅವರೊಂದಿಗೆ ತಮ್ಮ ಅಧಿಕೃತ ಎಕ್ಸ್ ಹ್ಯಾಂಡಲ್ನಲ್ಲಿ ಕೆಲವು ಚಿತ್ರಗಳನ್ನು ಪ್ರಧಾನಿ ಮೋದಿ ಹಂಚಿಕೊಂಡಿದ್ದಾರೆ. ಇದಲ್ಲದೆ ಇಟಲಿ ಪ್ರಧಾನಿ ಜಾರ್ಜಿಯಾ ಮೆಲೋನಿ ಅವರೊಂದಿಗೆ ಪ್ರಧಾನಿ ಮೋದಿ ದ್ವಿಪಕ್ಷೀಯ ಸಭೆಯನ್ನ ಕೂಡ ನಡೆಸಿದ್ರು. ಈ ಸಂದರ್ಭದಲ್ಲಿ ಉಭಯ ದೇಶಗಳ ನಡುವಿನ ರಕ್ಷಣೆ, ಭದ್ರತೆ ಮತ್ತಿತರ ಸಂಬಂಧಗಳ ಬಲವರ್ಧನೆಯ ಕುರಿತು ಚರ್ಚೆಯನ್ನ ಮಾಡಲಾಯಿತು. ಬೆಂಗಳೂರು ನಗರದ ಹಳೆ ಮದ್ರಾಸ್ ರಸ್ತೆಯಿಂದ ಕೆಆರ್ಪುರಂನ ಹೊಸ ಪೊಲೀಸ್ ಠಾಣೆವರೆಗಿನ ರಸ್ತೆಯಲ್ಲಿ ಸಂಚಾರ ದಟ್ಟಣೆ ಉಂಟಾಗ್ತಾ ಇದೆ. ಇದರಿಂದ ಟ್ರಾಫಿಕ್ ಅನ್ನ ನಿಯಂತ್ರಣ ಮಾಡುವಂತಹ ನಿಟ್ಟಿನಲ್ಲಿ ಮತ್ತು ಸಾರ್ವಜನಿಕರ ಹಾಗೆ ವಾಹನ ಸವಾರರ ಹಿತದೃಷ್ಟಿಯಿಂದ ಇಂದಿನಿಂದ ವಾಹನ ಸಂಚಾರ ಮಾರ್ಪಾಡನ್ನ ಮಾಡಲಾಗಿದೆ. ಈ ಕುರಿತು ಬೆಂಗಳೂರು ನಗರ ಸಂಚಾರಿ ಪೊಲೀಸರು ಸಾಮಾಜಿಕ ಮಾಧ್ಯಮ ಎಕ್ಸ್ ಮುಖಾಂತರ ಮಾಹಿತಿಯನ್ನು ಕೂಡ ತಿಳಿಸಿದ್ದಾರೆ. ಹಳೆ ಮದ್ರಾಸ್ ರಸ್ತೆಯ ಬಿಬಿಎಂಪಿ ಜಂಕ್ಷನ್ ಇಂದ ಕೆಆರ್ಪುರಂನ ಹೊಸ ಪೊಲೀಸ್ ಠಾಣೆ ಪಶು ಆಸ್ಪತ್ರೆವರೆಗಿನ ರಸ್ತೆಯನ್ನ ಪ್ರಾಯೋಗಿಕವಾಗಿ ಏಕಮುಖ ಸಂಚಾರ ರಸ್ತೆಯನ್ನಾಗಿ ಮಾರ್ಪಾಡು ಮಾಡಲಾಗಿದೆ. ಹಳೆ ಮದ್ರಾಸ್ ರಸ್ತೆಯ ಬಿಬಿಎಂಪಿ ಜಂಕ್ಷನ್ ಅನ್ನ ಯೂಟರ್ನ್ ಸಂಚಾರ ದಟ್ಟಣೆಯನ್ನ ನಿಯಂತ್ರಣ ಮಾಡುವಂತಹ ಸಂಬಂಧಪಟ್ಟಂತೆ ಪ್ರಾಯೋಗಿಕವಾಗಿ ಮುಚ್ಚಲಾಗಿದೆ ಅಂತ ಹೇಳಿ ಮಾಹಿತಿ ತಿಳಿದು ಬಂದಿದೆ. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಸಿಲಿಕಾನ್ ಸಿಟಿ ಜನರಿಗೆ ಇದೀಗ ಗುಡ್ ನ್ಯೂಸ್ ಒಂದು ಹೊರಬಿದ್ದಿರುವಂತಹದ್ದು. ಇದುವರೆಗೂ ಈ ಖಾತೆಯನ್ನ ಪಡೆಯೋದಕ್ಕೆ ಆಧಾರ್ ಕಾರ್ಡ್ ಕಡ್ಡಾಯ ಎಂಬಂತಹ ನಿಯಮವನ್ನ ಮಾಡಿತ್ತು. ಈಗ ಈ ನಿರ್ಧಾರದಿಂದ ಹಿಂದೆ ಸರಿದಿರುವಂತಹ ಪಾಲಿಕೆ ಆಧಾರ್ ಕಾರ್ಡ್ ಇಲ್ಲದೆಯೂ ಈ ಖಾತೆಗೆ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಬಿಬಿಎಂಪಿ ಅವಕಾಶವನ್ನ ನೀಡಿದೆ. ಪಾಲಿಕೆ ಇದುವರೆಗೂ ಈ ಖಾತೆಯನ್ನ ಪಡೆಯೋದಕ್ಕೆ ಆಧಾರ್ ಕಾರ್ಡ್ ಕಡ್ಡಾಯ ಮಾಡಿತ್ತು. ಆ ಸಮಯದಲ್ಲಿ ಅರ್ಜಿದಾರರು ಆಧಾರ್ ಕಾರ್ಡ್ KYC, OTP ಸೇರಿದಂತೆ ಇತರೆ ತಾಂತ್ರಿಕ ಸಮಸ್ಯೆಯನ್ನ ಎದುರಿಸ್ತಾ ಇದ್ರು. ಹೀಗಾಗಿ ಪಾಲಿಕೆ ಈ ನಿರ್ಧಾರದಿಂದ ಹಿಂದೆ ಸರಿದಿದೆ. ಆಧಾರ್ ಕಾರ್ಡ್ ಇಲ್ಲದೆಯೂ ಸಹ ಈ ಖಾತೆಗೆ ಅರ್ಜಿಯನ್ನ ಸಲ್ಲಿಕೆ ಮಾಡೋದಕ್ಕೆ ಪಾಲಿಕೆ ಅವಕಾಶವನ್ನ ಮಾಡಿಕೊಟ್ಟಿದೆ ಅನ್ನುವಂತಹದ್ರ ಬಗ್ಗೆ ಮಾಹಿತಿಯನ್ನ ನೀಡಿದೆ. ರಾಜಧಾನಿಗೂ ಪದಾರ್ಪಣೆಯನ್ನ ಮಾಡಿರುವಂತಹದ್ದು ನಂದಿನಿ ಸಂಸ್ಥೆ. ದೇಶದ ಪ್ರಮುಖ ಡೈರಿ ಉತ್ಪನ್ನ ಸಂಸ್ಥೆಗಳಲ್ಲಿ ಒಂದಾಗಿರುವಂತಹ ನಮ್ಮ ಹೆಮ್ಮೆಯ ನಂದಿನಿ ಸಂಸ್ಥೆ ರಾಜಧಾನಿ ದೆಹಲಿಗೂ ಕೂಡ ಪದಾರ್ಪಣೆಯನ್ನ ಮಾಡಿದೆ. ಇದೇ ಮೊದಲ ಬಾರಿಗೆ ದೆಹಲಿಯಲ್ಲಿ ನಂದಿನಿ ಸಂಸ್ಥೆಯ ಮಳಿಗೆಯ ಉದ್ಘಾಟನೆ ಕೂಡ ನಡೀತಾ ಇದೆ. ದೇಶದ ರಾಜಧಾನಿಯಲ್ಲಿ ಆರಂಭ ಆಗ್ತಾ ಇರುವಂತಹ ಕೆಎಂಎಫ್ ಮಳಿಗೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಚಾಲನೆಯನ್ನ ನೀಡಲಿದ್ದಾರೆ. ಆರಂಭದಲ್ಲಿ ಸುಮಾರು 1 ಲಕ್ಷ ಲೀಟರ್ ಹಾಲನ್ನ ದೆಹಲಿಗೆ ಪೂರೈಕೆ ಮಾಡುವಂತಹ ಉದ್ದೇಶವನ್ನ ಹೊಂದಿರುವಂತಹ ಕೆಎಂಎಫ್ ದೆಹಲಿ ಸರ್ಕಾರದ ಹಸುವಿನ ಹಾಲಿನ ಬೇಡಿಕೆಯನ್ನ ಪೂರೈಕೆ ಮಾಡುವಂತಹ ನಿಟ್ಟಿನಲ್ಲಿ ಇದೀಗ ಮೊದಲ ಹೆಜ್ಜೆಯನ್ನ ಇಟ್ಟಿದೆ.
ಜಿಲ್ಲೆಯಲ್ಲಿ ಮತ್ತೆ ನಕ್ಸಲ್ ಹೆಸರು ಕೇಳಿ ಬಂದಿದೆ. ನಕ್ಸಲ್ ನಾಯಕ ವಿಕ್ರಮ್ ಗೌಡನನ್ನ ಪೊಲೀಸರು ಎನ್ಕೌಂಟರ್ ಮಾಡಿದ್ದಾರೆ. ನಕ್ಸಲ್ ನಿಗ್ರಹ ದಳದ ಕಾರ್ಯಾಚರಣೆಗೆ ಮೋಸ್ಟ್ ವಾಂಟೆಡ್ ಆಗಿದ್ದ ವಿಕ್ರಮ್ ಗೌಡ ಬಲಿಯಾಗಿದ್ದಾನೆ. ಕರ್ನಾಟಕ, ತಮಿಳುನಾಡು ಹಾಗೆ ಕೇರಳ ಪೊಲೀಸರಿಗೆ ಬೇಕಾಗಿದ್ದ ವಿಕ್ರಮ್ ಗೌಡನ ಮೇಲೆ ಕರ್ನಾಟಕ ನಕ್ಸಲ್ ನಿಗ್ರಹ ದಳ ತುಂಬಾ ದಿನಗಳಿಂದ ಹುಡುಕಾಟವನ್ನ ನಡೆಸ್ತಾ ಇತ್ತು. ಇದೀಗ ಉಡುಪಿ ಜಿಲ್ಲೆ ಹೆಬ್ರೆ ಪೊಲೀಸ್ ಠಾಣಾ ವ್ಯಾಪ್ತಿಯ ಕಬ್ಬಿನಾಲೆ ಅರಣ್ಯ ಪ್ರದೇಶದಲ್ಲಿ ಸೋಮವಾರ ರಾತ್ರಿ ನಡೆದಂತಹ ಕಾರ್ಯಾಚರಣೆಯಲ್ಲಿ ನಕ್ಸಲ್ ನಿಗ್ರಹ ದಳ ವಿಕ್ರಮ್ ಗೌಡನನ್ನ ಭೇಟಿಯಾಡಿದೆ. ದೇಶದಾದ್ಯಂತ ಅನಧಿಕೃತವಾಗಿ ತುಂಬಿಕೊಂಡಿರುವಂತಹ ಬಾಂಗ್ಲಾ ನುಸುಳುಕೋರರ ಸಂಖ್ಯೆ ಕರ್ನಾಟಕದಲ್ಲಿಯೂ ಸಹ ಹೇರಳವಾಗಿದೆ. ಇದೀಗ ಚಿತ್ರದುರ್ಗ ನಗರದಲ್ಲಿ 6 ಜನ ಬಾಂಗ್ಲಾ ಪ್ರಜೆಗಳು ಪೊಲೀಸರ ಬಲೆಗೆ ಬಿದ್ದಿದ್ದಾರೆ. ನಗರದ ಖಾಸಗಿ ಗಾರ್ಮೆಂಟ್ಸ್ ಮೇಲೆ ಪೊಲೀಸರು ದಾಳಿಯನ್ನ ಮಾಡಿದಂತಹ ಸಂದರ್ಭದಲ್ಲಿ ಈ ಅಕ್ರಮ ವಲಸಿಗರು ಪತ್ತೆಯಾಗಿದ್ದಾರೆ. ಇವರಿಂದ ನಕಲಿ ಪಾಸ್ಪೋರ್ಟ್, ಆಧಾರ್ ಕಾರ್ಡ್ ಸೇರಿದಂತೆ ಅನೇಕ ದಾಖಲಾತಿಗಳನ್ನ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ ಅಂತ ಹೇಳಿ ಮಾಹಿತಿ ತಿಳಿದು ಬಂದಿದೆ. ತಿರುಪತಿ ತಿಮ್ಮಪ್ಪನ ದೇವಸ್ಥಾನದ ಆಡಳಿತ ಮಂಡಳಿ ಭಕ್ತರಿಗೆ ಸಿಹಿ ಸುದ್ದಿಯೊಂದನ್ನ ನೀಡಿದೆ. ಎಷ್ಟೋ ದಿನಗಳ ಕಾಲ ಸರದಿಯಲ್ಲಿ ನಿಂತು ತಿಮ್ಮಪ್ಪನ ದರ್ಶನವನ್ನ ನಾವು ಪಡಿಬೇಕಾಗಿತ್ತು. ಆದರೆ ಇನ್ಮುಂದೆ ಕೇವಲ 3 ಗಂಟೆಗಳಲ್ಲಿ ತಿರುಪತಿ ತಿಮ್ಮಪ್ಪನ ದೇವರ ದರ್ಶನ ಪಡಿಬಹುದು ಅಂತ ಹೇಳಿ ಆಡಳಿತ ಮಂಡಳಿ ಹೇಳಿಕೆಯನ್ನ ನೀಡಿದೆ. ಇದರ ಜೊತೆಗೆ ಆಡಳಿತ ಮಂಡಳಿ ಇನ್ನು ಹಲವಾರು ಸುಧಾರಣೆಗಳನ್ನ ಕೂಡ ಕೈಗೊಂಡಿದೆ. ಪ್ರತಿನಿತ್ಯ ಲಕ್ಷಾಂತರ ಭಕ್ತರು ಬರ್ತಾ ಇರುವ ಕಾರಣದಿಂದಾಗಿ ಅವರೆಲ್ಲರಿಗೂ ಕೂಡ ಸೂಕ್ತ ವ್ಯವಸ್ಥೆಗಳೊಂದಿಗೆ ಶೀಘ್ರ ದರ್ಶನ ಪಡೆಯೋದಕ್ಕೆ ಟಿಟಿಡಿ ಮುಂದಾಗಿರೋದು ಶ್ಲಾಘನೀಯ ವಿಚಾರವಾಗಿದೆ. ಭಾರತ ಕ್ರಿಕೆಟ್ ತಂಡ ಟೆಸ್ಟ್ ವಿಶ್ವಕಪ್ಗೆ ಪ್ರವೇಶವನ್ನ ಪಡಿಬೇಕಾದ್ರೆ ಮುಂಬರುವ ಆಸ್ಟ್ರೇಲಿಯಾ ವಿರುದ್ಧದ ಟೆಸ್ಟ್ ಸರಣಿಯಲ್ಲಿ 4-0 ಅಂತರದಲ್ಲಿ ಗೆಲುವನ್ನ ಸಾಧಿಸಬೇಕಾಗಿದೆ. ಇದೇ ಹಿನ್ನೆಲೆಯಲ್ಲಿ ಮಾತನಾಡಿರುವಂತಹ ಭಾರತದ ಮಾಜಿ ಕ್ರಿಕೆಟ್ ಆಟಗಾರ ಸುನಿಲ್ ಗಾವಸ್ಕರ್ ಭಾರತ ತಂಡದ ಬಗ್ಗೆ ನಿರಾಶಾದಾಯಕ ಹೇಳಿಕೆಯನ್ನು ನೀಡಿದ್ದಾರೆ. ಭಾರತ ತಂಡ ಆಸ್ಟ್ರೇಲಿಯಾ ವಿರುದ್ಧ 4-0 ಅಂತರದಲ್ಲಿ ಗೆಲ್ಲೋದು ಕನಸಿನ ಮಾತು. ವಿಶ್ವ ಟೆಸ್ಟ್ ಕ್ರಿಕೆಟ್ ಆಡೋದನ್ನ ಮರೆತು ಬಿಡಿ ಅಂತ ಹೇಳಿ ನಿಷ್ಠೂರವಾಗಿ ಹೇಳಿಕೆಯನ್ನ ನೀಡಿದ್ದಾರೆ. ಇನ್ನು ಭಾರತ ತಂಡದ ಪ್ರಮುಖ ಆಟಗಾರ ಇತ್ತೀಚೆಗೆ ವೈಫಲ್ಯವನ್ನ ಅನುಭವಿಸ್ತಾ ಇರೋದು ಹಾಗೆ ರೋಹಿತ್ ಶರ್ಮಾ ಈ ಸರಣಿಯಲ್ಲಿ ಆಡದೆ ಇರೋದು ತಂಡಕ್ಕೆ ಹಿನ್ನಡೆ ಆಗುವಂತಹ ಸಾಧ್ಯತೆಯೂ ಇದೆ ಅಂತ ಹೇಳಲಾಗಿದೆ. ಇದಾಗಿತ್ತು ಈ ಕ್ಷಣದ ಸುದ್ದಿ. ನಿಖರ ಸುದ್ದಿ ಪ್ರಖರ ವರದಿಗಾಗಿ ವೀಕ್ಷಿಸಿ ಮಯೂರ ಟಿವಿ.